ಹಾಯ್ ಗಾಯ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ವಂಶಿ ಅವ್ರು ಬಂದಿದ್ರು ಒಂದು ವೀಕೆಂಡ್. ಆ ವ್ಲಾಗ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವಳ ಎಕ್ಸೈಟ್ಮೆಂಟ್ ನೋಡಿ ಫಸ್ಟ್ ಕ್ಲಿಪ್ಪಿಂಗಲ್ಲಿ ಆಟೋ ಇಳಿದಿದ ತಕ್ಷಣ ಹೇಗೆ ಓಡ್ ಬರ್ತಿದ್ದಾಳೆ. ನಾನು ಈಗಲೂ ಎಡಿಟ್ ಮಾಡಬೇಕಾದ್ರೆ ಆ ಕ್ಲಿಪ್ಪಿಂಗ್ನ ನೋಡ್ತಿದ್ರೆ ನಗು ಬರ್ತಿದೆ. ಫಸ್ಟ್ ಟೈಮ್ ವಂಶಿ ಅವರೆಲ್ಲ ನಮ್ಮ ಮನೆಗೆ ಬಂದಿರೋದು. ಒಂದು 10 to 15 ಮಿನಿಟ್ಸ್ ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ ಅವ್ರ ಮನೆ. ಸಾಟರ್ಡೆ ಅವ್ರು ನಮ್ಮ ಮನೆಗೆ ಬಂದಾಗೆ ಆಲ್ರೆಡಿ ನೈಟ್ 8 o'clock ಆಗಿತ್ತು. ಅವ್ರು ಬಂದಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಟಾಡಿಕೊಂಡು ಊಟ ಮಾಡಿ ಮಲ್ಕೊಬಿಟ್ವಿ. ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಎದ್ದು ಕಾಫಿ ಟೀ ಎಲ್ಲ ಕುಡಿದು ಅದಾದಮೇಲೆ ಬ್ರೇಕ್ಫಾಸ್ಟ್ನ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಅಕ್ಕ. ಸಿಂಪಲಾಗಿರಲಿ ಒಂದು ಟೈಮ್ಗೆ ಅಂತ ಅವಲಕ್ಕಿ ಮಾಡಿದರು. ವೈಬ್ಸ್ ಆ 2 ದಿನ ನಮ್ಮ ಮನೇಲಿ ತುಂಬಾ ಚೆನ್ನಾಗಿತ್ತು. ಮನೆ ತುಂಬ ಈ ಮಕ್ಕಳು ಓಡಾಡಿಕೊಂಡು ಅಕ್ಕ ಅಕ್ಕ ಅಂತ ನನ್ನಿಂದೆ ಓಡಾಡ್ತಿದ್ರು. ಅಂಡ್ ರಂಜಿತ್ ಹಿಂದೆ ಅಂಕಲ್ ಅಂಕಲ್ ಅಂತ ಓಡಾಡ್ತಿದ್ರು. ನಾವು ಕೂಡ ಮನೇಲಿ ಯಾವಾಗಲೂ ಇಬ್ಬರೇ ಇರ್ತೀವಿ, ನಮಗೂ ಬೋರ್ ಆಗ್ತಿರುತ್ತೆ. ಮಕ್ಕಳಿದ್ರೇ ಮನೇಲಿ ಕಳೆ ಅನ್ನೋದು 100% ಟ್ರೂ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತಲ್ಲ, ಎಲ್ಲರೂ ಬ್ರೇಕ್ಫಾಸ್ಟ್ನ ಮಾಡಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಹೊತ್ತು ವಂಶಿ ಜೊತೆ ಆಟಾಡಿ ಅದಾದಮೇಲೆ ಒಂದು ಆಫ್ಟರ್ನೂನ್ 12:30 ಬಂದಂಗೆ ರಂಜಿತ್ ಚಿಕನ್ ತಂದುಕೊಟ್ರು. ನಾನು ಅಕ್ಕ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಾನು ಒಂದು ಸೈಡು ಬಿರಿಯಾನಿಗೆಲ್ಲ ರೆಡಿ ಮಾಡಿ ಕೂಗ್ಸೋದಕ್ಕೆ ಇಟ್ಟಿದ್ದೆ. ನಮ್ಮ ಅಕ್ಕ ಇನ್ನೊಂದು ಸೈಡು ಚಿಕನ್ ಫ್ರೈನ ಮಾಡ್ತಿದ್ರು. ನಾನು ನಾನ್ ವೆಜ್ ಅಂತ ಬಂದರೆ ಕುಕ್ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊತೀನಿ. ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಈ ರೀತಿ ಒಟ್ಟಿಗೆ ಕುತ್ಕೊಂಡು ಮತ್ತೆ ಊಟ ಮಾಡಿದ್ವಿ. ನಮ್ಮ ಬಾವವರು ಕೂಡ ಬಂದಿದ್ರು. ಅವರು ಸಂಜೆ ಹಂಗೆ ಬಂದರು. ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ವಿ. ಅಲ್ಲೇ ಆಚೆ ಕುತ್ಕೊಂಡು ಮಾತಾಡ್ಕೊಂಡು ತಿಂತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಬಾವ ಕೂಡ ಬಂದರು. ನಮ್ಮ ಬಾವ ಬಂದಮೇಲೆ ಅವರು ಸ್ವಲ್ಪ ಹೊತ್ತಿದ್ದು ಊಟ ಮಾಡಿಕೊಂಡು ಒಂದು 9:30 ಹಂಗೆ ಎಲ್ಲರೂ ರಿಟರ್ನ್ ಹೋದರು. ನಮ್ಮನೆ ಇಷ್ಟನಾ ಅಕ್ಕ ಮನೆ ಇಷ್ಟನಾ? ಹೌದಾ?